ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇವತ್ತು ನಾವಿಲ್ಲಿ ಸೇರ್ಕೊಂಡಿರೋ ವಿಷಯ ನಿಮಗೆಲ್ಲ ಗೊತ್ತಿರೋದೆ. ಇವತ್ತು ಏನು ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ನಾನು ಊಟ ಹಾಕಿದ್ದೀನಿ ಅಂತೇಳಿ ಒಬ್ಬ ವ್ಯಕ್ತಿ ಕೋರ್ಟಿಗೆ ಒಂದು ಇದನ್ನು ತಗೊಂಡು ಬಂದು ನಾನು ನನಗೆಲ್ಲ ಸಹಕಾರ ಕೊಟ್ಟರೆ ನಾನು ಕೋರ್ಟಿಗೆ ಬಂದು ಸತ್ಯ ಹೇಳ್ತೀನಿ, ನಾನು ಏನು ಹೆಣಗಳನ್ನ ಊಟ ಹಾಕಿದ್ದೀನಿ ಅದನ್ನು ತೋರಿಸ್ತೀನಿ ಅಂತೇಳಿ ಇವತ್ತು ಮುಂದೆ ಬಂದಿದ್ದಾರೆ. ಅವರಿಗೆ ಸರ್ಕಾರ ಸೂಕ್ತ ರಕ್ಷಣೆ ಕೊಟ್ಟು ಆ ಹೆಣಗಳು ತೆಗೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾಕಪ್ಪ ಅಂತಂದರೆ ಹಿಂದಿನ ದಿನಗಳಲ್ಲಿ ನಮ್ಮ ಧರ್ಮಸ್ಥಳದ ಹೆಸರು ಹೇಳಿದರೆ ಯಾವ ಹೆಣ್ಮಕ್ಳಾದರೂ ಕೂಡ ಧರ್ಮಸ್ಥಳಕ್ಕೆ ಹೋಗಿ ಯಾರ್ಯಾರು ಕೇಳಿದರೆ ಧರ್ಮಸ್ಥಳಕ್ಕೆ ಹೋಗಿ ಏನೇ ಆದರೂ ಕೂಡ ಒಂದು ಧೈರ್ಯ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಬರ್ತಾಯಿದ್ರು. ಆ ಧೈರ್ಯ ಇವತ್ತು ಮುಂದೆ ಧರ್ಮಸ್ಥಳ ಉಳಿಬೇಕು ಅನ್ನಂಗಿದ್ರೆ ಇವತ್ತಿನ ಮುಂದಿನ ದಿನಗಳಲ್ಲಿ CITಗೆ ಕೇಸ್ನ ವಹಿಸಿ ಎಸ್ ಐ ಟಿಗೆ ವಹಿಸಿ ಆ ಕೇಸ್ನ ಎನ್ಕ್ವೈರಿ ಮಾಡಿ ಸರಿಯಾಗಿ ಸೂಕ್ತ ಕ್ರಮ ತಗೋಬೇಕು. ತಗೊಳ್ಳಿಲ್ಲ ಅಂತಂದರೆ ಧರ್ಮಸ್ಥಳಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಕೆಟ್ಟ ಹೆಸರು ಬರೋಂಥ ಸಾಧ್ಯತೆಗಳು ಇರೋದ್ರಿಂದ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ. ಆದಷ್ಟು ಬೇಗ ಕೇಸ್ನ ಸರ್ಕಾರ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ನ್ಯಾಯ ಒದಗಿಸ್ಕೊಡಬೇಕು. ಸತ್ತಿರೋಂಥ ಹೆಣ್ಗಳಿಗೆ ಆಗಿರ್ಬೋದು, ಅವ್ರ ಮನೆಯವರಿಗೆ ಆಗಿರ್ಬೋದು, ಯಾರು ಆ ಥರದ್ದು ಮುಂದಿನ ದಿನಗಳಲ್ಲಿ ನಡಿಬಾರ್ದು ಅಂತ ಇಡೀ ರಾಜ್ಯಕ್ಕೆ ಕೂಡ ಇದೊಂದು ಕೆಟ್ಟ ಹೆಸರು ಆಗಿರುತ್ತೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಸ್ಥಳದ ಪ್ರದೇಶದಲ್ಲಿ ಈ ಹಿಂದೆ ಹಲವಾರು ಕೊಲೆಗಳು, ಅತ್ಯಾಚಾರಕ್ಕೆ ಒಳಪಟ್ಟು ನಂತರ ಕೊಲೆ ಮಾಡಿರ್ತಕ್ಕಂತಹ ಸಾಕಷ್ಟು ಘಟನೆಗಳು ನಡೆದಿವೆ ಅಂತಕ್ಕಂಥ ಮತ್ತು ಆ ಒಂದು ಕೊಲೆ ಆಗಿರ್ತಕ್ಕಂತಹ ಮೃತದೇಹಗಳನ್ನು ಹೊತ್ತು ಅಲ್ಲಿ ಉದಿರ್ತಕ್ಕಂತಹ ವ್ಯಕ್ತಿಗಳು ಇವತ್ತು ಮುಂದೆ ಬಂದು ನಾನೇ ಸಾಕ್ಷಿ ಆಗ್ತೀನಿ ಅಂತೇಳಿ ದೂರ ನೀಡಿರ್ತಕ್ಕಂತಹ ಒಂದು ಘಟನೆ ನಡೆದಿದೆ. ಈ ಕುರಿತಾಗಿಯೇ ಒಟ್ಟು ಸತ್ಯಾಸತ್ಯತೆಯನ್ನು ಹೊರತೆಗೆಯುವ ನಿಟ್ಟಿನಲ್ಲಿ ಇವತ್ತು ಆ ಒಂದು ವಿಶೇಷ ತನಿಖಾ ತಂಡವನ್ನು ನಿವೃತ್ತ ಅಥವಾ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೆಸಬೇಕು ಅಂತ SIT ರಚನೆ ಮಾಡಬೇಕಂತ ತಿಳ್ಕೊಂಡು ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ DYFI ಆಗ್ರಹವನ್ನು ಮಾಡಿತ್ತು. ಈ ಕುರಿತು ಸರ್ಕಾರಕ್ಕೆ ಮನವಿಯನ್ನು ಕೂಡ ಆಗ್ರಹವನ್ನು ಮಾಡಲಾಗಿತ್ತು. DYFI ಸಂಘಟನೆ ಈ ಹಿಂದೆ ಪದ್ಮಲತಾ, ವೇದವಲ್ಲಿ ಸಾವಿನ ಪ್ರಕರಣದಲ್ಲೂ ಕೂಡ ಜನಪರ ಸಂಘಟನೆಗಳು ಕೂಡಿಕೊಂಡು ಹೊತ್ತಲ್ಲಿ ಹೋರಾಟವನ್ನು ಮಾಡಿರ್ತಕ್ಕಂಥ ಸಂದರ್ಭ ಇದೆ. ಹಾಗೆಯೇ ಇಲ್ಲಿ ಸರ್ಕಾರ ವಿಶೇಷವಾಗಿ ನೋಡಬೇಕಾಗಿರ್ತಕ್ಕಂಥ ಏನು ಅಂತ ಹೇಳಿದರೆ 2012ರಲ್ಲಿ ಸೌಜನ್ಯ ಅಂತಕ್ಕಂಥ ವಿದ್ಯಾರ್ಥಿನಿ ಇವತ್ತು ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾಗಿರ್ತಕ್ಕಂಥ ಸಂದರ್ಭ ಇರತಕ್ಕಂಥದ್ದು. ಆ ಒಂದು ತನಿಖೆಯಲ್ಲಿ ಇವತ್ತು ಆ ಪೊಲೀಸ್ ಇಲಾಖೆಯ ವೈಫಲ್ಯ ಎದ್ದು ಕಾಣ್ತಾ ಇದೆ ಅಂತಕ್ಕಂಥದ್ದು. ಅದು ತನಿಖೆ ದಿಕ್ಕನ್ನೇ ತಪ್ಪಿಸಿರ್ತಕ್ಕಂಥ ಒಂದು ಘಟನೆಯಲ್ಲಿ ಆ ಪ್ರಕರಣ ನಡೆದಿರ್ತಕ್ಕಂಥದ್ದು. ಹೀಗಾಗಿ ಆ ಥರದ ಘಟನೆಗಳ ಪ್ರಕರಣದಲ್ಲಿ ನಡೆದಿರ್ತಕ್ಕಂತಹ ತಿಳಿಸ್ತಕ್ಕಂಥ ಏನು ಘಟನೆ ಆಗಿದೆ ಆ ತನಿಖಾಧಿಗಳನ್ನು ಕೂಡ ಇವತ್ತು ತನಿಖೆಯಲ್ಲಿ ತನಿಖಾಧಿಕಾರಿಗಳ ಮೇಲೆ ಒಂದು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ಈ ಒಂದು SIT ಏನು ರಚನೆ ಮಾಡಿದೆ ಇವತ್ತು ರಾಜ್ಯ ಸರ್ಕಾರ, ಇದನ್ನು DYFI ಸಂಘಟನೆ ಸ್ವಾಗತ ಮಾಡ್ತಾ ಇದ್ದೀವಿ. ಅದೇ ಸಂದರ್ಭದಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೆದು ಇದರಲ್ಲಿ ಕಾಲ ವಿಳಂಬ ಮಾಡದೇ ಒಂದು ನಿರ್ದಿಷ್ಟ ಕಾಲಮಿತಿಯಲ್ಲಿ ಇಡೀ ರಾಜ್ಯದ ಮತ್ತು ದೇಶದ ಜನತೆಗೆ ಸತ್ಯಾಸತ್ಯತೆಯನ್ನು ತಿಳಿಸಬೇಕು. ಯಾರು ತಪ್ಪಿತಸ್ಥರಿದ್ದರಲ್ಲಿ ಅವರಿಗೆ ಒಂದು ಕಠಿಣ ಕ್ರಮದ ಶಿಕ್ಷೆಯನ್ನು ಮಾಡಬೇಕಂತ DYFI ರಾಜ್ಯ ಸಮಿತಿ ಒತ್ತಾಯವನ್ನು ಮಾಡ್ತಾ ಇದೆ. ಬಸವರಾಜ್ ಪೂಜಾರಿ, DYFI ರಾಜ್ಯ ಕಾರ್ಯದರ್ಶಿ. ಕಾರ್ಮಿಕ ಅಧಿಕಾರಿಗಳಿಗೆ
ಸರ್ ಕಾರ್ಮಿಕ ಇಲಾಖೆ ಸರ್ ವಿರಾಮದಲ್ಲಿ ಕಾರ್ಮಿಕ ಇಲಾಖೆ ಒಂದು ಆಫೀಸ್ ಇದೆ. ಆಫೀಸಲ್ಲಿ ಇವತ್ತು ಸಂಜೆ 6:30ಗೆ ಇವರು ಸಂಡೇನವರಿಗೆ ಪರ್ಮಿಷನ್ ಇದೆ ಅಂತ ಇವತ್ತು ಡ್ಯೂಟಿ ಮಾಡಲಿಕ್ಕೆ ನಾವು ಲಡ್ಜರ್ ನೋಡ್ತೀವಿ. ಲಡ್ಜರಲ್ಲಿ ಅವ್ರ ಸೈನ್ ಇರಬೇಕು. ಅಧಿಕಾರಿಗಳು ಅವ್ರು ಹೇಳ್ತಾರೆ ವೇಸ್ಟೇಜ್ ಪೇಪರ್ ಅಂತಾರೆ. ಹತ್ತತ್ರ 2 ಟಾಟಾ ಎಸಿ ಒಳಗೆ ತುಂಬಿಕೊಂಡು ಹೋಗಿದ್ದಾರೆ. 1 ಟಾಟಾ ಎಸಿ ತಪ್ಪಿಸ್ಕೊಂಡು ಹೋಗಿದೆ. ಆ ಟಾಟಾ ಎಸಿ ಬರ್ಬೇಕು ಇಲ್ಲಿಗೆ. ಆ ಟಾಟಾ ಎಸಿ ಒಳಗೆ ಇನ್ನು ಏನೇನಿದೆ ಕರ್ತವ್ಯ ನಾವು ನೋಡ್ಬೇಕು. ದಯಮಾಡಿ ಕಾರ್ಮಿಕ ಇಲಾಖೆ ಕಾರ್ಮಿಕರಿಗೆ ಒಬ್ಬರಿಗೂ ಎಷ್ಟು ಗಾಡಿಯಲ್ಲಿ ಸರ್? ಒಂದೇ ಸರ್. ಯಾವ ಸ್ಥಳೀಯರ ಆಗ್ರಹ ಏನು ಸರ್? ಒಂದು ನಿಮಿಷ ಇಲ್ಲ ಸರ್. ನಾವು ಯಾವುದೇ ರೀತಿ ಒಂದೇ ಸರ್ ನಾವು ಇದು ಮಾಡಿದ್ವಿ ಸರ್. ಮಾಹಿತಿ ಯಾರಿಗೆ ಕೊಟ್ಟಿದ್ದೀರಾ? ಇದರದ್ದು ನಾವು ಮೇಲಧಿಕಾರಿಗಳು ಯಾರು ಸರ್? ಸರ್ ನಮ್ಮಲ್ಲಿ ಸಹಾಯಕ ಕಾರ್ಮಿಕ ಆಯುಕ್ತರು ಇರ್ತಾರೆ ಸರ್. ಮತ್ತು ಹಾಸನದಲ್ಲಿ ಮತ್ತು ಚಿಕ್ಕಮಗಳೂರಲ್ಲಿ ಇರ್ತಾರೆ ಸರ್. ಅವ್ರಿಗೆ ನಾವು ಫೋನ್ ಮಾಡಿ ಹೇಳಿದ್ವಿ ಸರ್. ಈ ರೀತಿ ನಾವು ಆಫೀಸ್ ಅದಾಲತನ್ನು ಇದು ಮಾಡ್ತಾ ಇದ್ವಿ. ರೆಕಾರ್ಡ್ಸ್ಗಳನ್ನೆಲ್ಲ ಇಲ್ಲಿ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಮತ್ತು ಅಲ್ಲಿ ತುಂಬ ಇಳಿಕೆಗಳು ಜಾಸ್ತಿ ಆಗಿ ಅದು ವಾರ್ತೆ ಬರ್ತಿತ್ತು. ಅದನ್ನು ಆಫೀಸ್ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.